ಹಾಯ್, ಎಲ್ಲರಿಗೂ ನಮಸ್ಕಾರ. ನಳಿನ ಹಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಕೂಡ ನಾನು ಒಂದು ಟಾಪಿಕ್ ಒಂದು ರೆಸಿಪಿ ಬಂದಿದ್ದೇನೆ. ಆ ರೆಸಿಪಿ ಏನಪ್ಪ ಅಂದರೆ ಸೋರೆಕಾಯಿ ಮೊಸರು ಸಾಂಬಾರು ಮಾಡಿದ್ದೇನೆ. ಅದು ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಅದು ಏನೇನು ನಾನು ಪ್ರೊಸೆಸ್ ಮಾಡಿದ್ದೀನಿ ಅಂತೆಲ್ಲ ನೀವೆಲ್ಲ ನೋಡ್ಬೋದು. ಇಲ್ಲ ನಮಗೊಂದು ಸಪ್ರೇಟ್ ವಿಡಿಯೋ ಬೇಕು ಅಂತಂದರೆ ನಾನು ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ. ನೀವು ಯಾವುದಕ್ಕೂ ಒಂದು ಕಮೆಂಟ್ ಮಾಡಿ. ಇವತ್ತಿನ ವಿಷಯಕ್ಕೆ ಬರೋಣ ಸ್ನೇಹಿತರೆ. ನಿಮಗೆ ಟೈಮ್ ಸಿಕ್ಕಾಗ ಈ ವಿಡಿಯೋ ನೋಡಿ ಫ್ರೆಂಡ್ಸ್, ಏಕೆಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಬನ್ನಿ, ಈಗ ತಡ ಮಾಡೋದು ಬೇಡ. ಮಿನಿಮಲ್ ಲೈಫ್ ಸ್ಟೈಲ್ ಅದು ಏಕೆ ಇಂಪಾರ್ಟೆಂಟ್? ನಾನೇನು ಟಾಪಿಕ್ ನಿಮಗೆ ಹೇಳಿಲ್ಲ ಅಲ್ವಾ ನಿಮಗೆ. ಟಾಪಿಕ್ ಹೆಸರು ಮಿನಿಮಲ್ ಲೈಫ್ ಸ್ಟೈಲ್ ಅಂತ. ಮಿನಿಮಲ್ ಲೈಫ್ ಸ್ಟೈಲ್ ಅಂದ್ರೆ ಏನು, ಅದು ಹೇಗಿರ್ಬೇಕು, ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮಿನಿಮಲ್ ಲೈಫ್ ಸ್ಟೈಲ್ ಏಕೆ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ಅಂತ ಇವತ್ತು ನೋಡೋಣ. ಅದರ ವಿಷಯವನ್ನೇ ಮಾತನಾಡೋಣ ಫ್ರೆಂಡ್ಸ್. ಇವತ್ತಿನ ಜೀವನದಲ್ಲಿ ನಮ್ಮ ಬಳಿ ಎಲ್ಲ ಇರ್ತದೆ. ಮೊಬೈಲ್ ಇದೆ, ಒಳ್ಳೆ ಫ್ರೆಂಡ್ಸ್ ಇರ್ತಾರೆ, ಒಳ್ಳೆ ಬಟ್ಟೆ ಇದೆ, ಒಳ್ಳೆ ಊಟ ಇದೆ, ಒಳ್ಳೆ ಸೋಷಿಯಲ್ ಮೀಡಿಯಾ ಇದೆ. ಆದರೂ ಎಲ್ಲ ಇದ್ರೂ ನಮ್ಮ ಮನಸ್ಸಿನಲ್ಲಿ ಏನೋ ಒಂಥರ ಕೊರಗಿರುತ್ತೆ. ನಮಗೆ ಮನಸ್ಸಿಗೆ ಒಂದು ಸ್ವಲ್ಪ ಶಾಂತಿನೇ ಇರಲ್ವ. ಅಯ್ಯೋ, ನನ್ನ ಹತ್ರ ಏನೂ ಇಲ್ಲ ಅಂತ ಏನೋ ಒಂದು ಕೊರಗ್ತಾ ಇರ್ತೀವಿ ನಾವು. ಬಹಳ ಜನ ಹೊರಗಡೆ ಎಷ್ಟು ರಿಚ್ ಆಗಿ ಕಾಣ್ತಾರೆ, ಆದರೆ ಒಳಗಡೆ ಮಾತ್ರ ಏನೋ ಒಂದು ಕೊರತೆಯನ್ನು ತುಂಬಿಕೊಂಡಿರ್ತಾರೆ. ಏಕೆ ಗೊತ್ತಾ? ಯಾಕೆಂದರೆ ನಾವು ಅವಶ್ಯಕತೆಗಿಂತ ಅತಿಯಾಗಿ ಬದುಕಲು ಇಷ್ಟಪಡ್ತೀವಿ. ನಮ್ಮ ಲೈಫಿಗೆ ಎಷ್ಟು ಬೇಕೋ ಅಷ್ಟು ನಾವು ಇಟ್ಕೊಳ್ಳಲ್ಲ. ನಮ್ಗೆ ಇನ್ನೂ ಬೇಕು ಅಂತ ತುಂಬ ಬಯಕೆಗಳನ್ನ ಇಟ್ಕೊತೀವಿ, ಇಷ್ಟಪಡ್ತಾ ಇರ್ತೀವಲ್ಲ. ಅದಕ್ಕೆ ನಮಗೆ ಈ ಫೀಲಿಂಗ್ ಬರ್ತಾ ಇರುತ್ತೆ. ಮಿನಿಮಲ್ ಲೈಫ್ ಸ್ಟೈಲ್ ಅಂದರೆ ಅದೇನು ಬಡತನ ಅಲ್ಲ. ನಾವು ಅನ್ಕೊಂತೀವಿ ಮಿನಿಮಲ್ ಲೈಫ್ ಸ್ಟೈಲ್ ಅಂದರೆ ನಾವೇನು ಇಲ್ದೇ ಬದುಕಬೇಕಾ ಅಂತ. ಖಂಡಿತ ಇಲ್ಲ, ಅದು ಬಡತನನೂ ಅಲ್ಲ. ಸಿಂಪಲ್ ಆಗಿ ಬದುಕಬೇಕಂತ ಇದ್ರ ಮೀನಿಂಗ್ಫುಲ್ ಅಷ್ಟೇ ಫ್ರೆಂಡ್ಸ್. ಅಂದರೆ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಬೋದು ಇದರಿಂದ. ನಾವು ಸ್ಟ್ರೆಸ್ ಕಡಿಮೆ ಮಾಡಿಕೊಂಡು ಬದುಕ್ಬೋದು ಇದರಿಂದ. ಮಿನಿಮಲ್ ಲೈಫ್ ಸ್ಟೈಲ್ ಹೇಗಿರ್ಬೇಕು ನೋಡೋಣ ಬನ್ನಿ. ಕಡಿಮೆ ವಸ್ತುಗಳನ್ನು ಬಳಸುತ್ತಾ ಇರಬೇಕು ನಾವು. ಕಡಿಮೆ ಸ್ಟ್ರೆಸ್ ಇರಬೇಕು, ಹೆಚ್ಚು ಪೀಸ್ಫುಲ್ ಕೊಡೋಂಗಿರಬೇಕು ನಮಗೆ. ಅದೇ ನಮ್ಮ ಲೈಫ್. ಅದು ಸಿಂಪಲ್ ಆಗಿ ಬದುಕೋದು ಅಂತ ಅರ್ಥ ಅಷ್ಟೇ ಫ್ರೆಂಡ್ಸ್. ಇವತ್ತಿನ ಜನರಿಗೆ ನಮಗೆ ಟೈಮೇ ಇಲ್ಲ ಅಂತಾರೆ, ಆದರೆ ಅವರಿಗೆ ಫೋನ್ ಸ್ಕ್ರೋಲ್ ಮಾಡೋಕ್ಕೆ ತುಂಬ ಗಂಟೆಗಳಿರ್ತವೆ, ಸುಮಾರು ಟೈಮ್ ಇರುತ್ತೆ ಅವರಿಗೆ. ಫೋನ್ ನೋಡಲಿಕ್ಕೆ ತುಂಬ ಟೈಮ್ ಇರುತ್ತೆ. ಅದಕ್ಕೆ ಏನಾದರೂ ಒಂದು ಮಾಡಲಿಕ್ಕೆ ಏನೋ ಅವಳಿಗೆ ಇಲ್ಲ, ನನಗೆ ಟೈಮೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅಲ್ವಾ. ಕೆಲವ್ರ ಮನೆಯಲ್ಲಿ ತುಂಬ ಬಟ್ಟೆಗಳಿರ್ತವೆ, ತುಂಬ ವಸ್ತುಗಳಿರ್ತವೆ, ಎಲ್ಲ ಎಷ್ಟೊಂದು ಬಟ್ಟೆಗಳಿರ್ತವೆ. ಅಯ್ಯೋ, ನನಗೆ ಡ್ರೆಸ್ಸೇ ಇಲ್ಲ, ಡ್ರೆಸ್ಗಳಿದ್ದರೂ ಅಯ್ಯೋ ಯಾವ್ದು ಹಾಕೋದು ಯಾವ್ದು ಬಿಡೋದು ಅಂತ ಒಂದು ಕನ್ಫ್ಯೂಷನ್ ಮಾತ್ರ ಅವ್ರಿಗೆ ಹೋಗೋದೇ ಇಲ್ಲ. ಮನೇಲಿ ತುಂಬ ವಸ್ತುಗಳು ಇದ್ರೂ ಕೂಡ ಅಯ್ಯೋ ನನ್ನಲ್ಲಿ ಏನೂ ಇಲ್ಲ, ನಮ್ಮ ಮನೇಲಿ ಅಂತ ಕಾಸ್ಟ್ಲಿ ವಸ್ತುಗಳೇ ಇಲ್ಲ ಅಂತ ಅವ್ರ ಮನಸ್ಸಿನಲ್ಲಿ ಏನೋ ಒಂದು ಕೊರಿತಾ ಇರ್ತಾರೆ ಅವರು. ಮನಸ್ಸಿನಲ್ಲಿ ಒಂದು ಸ್ವಲ್ಪ ಶಾಂತಿನೇ ಕೂಡ ಅವ್ರಿಗಿರೋದಿಲ್ಲ. ಅಂದರೆ ಮಿನಿಮಲ್ ಲೈಫ್ ಸ್ಟೈಲು ಏನು ಹೇಳುತ್ತೆ ಗೊತ್ತಾ? ಇವತ್ತು ನಾವು ರೀಸನ್ ಆಗೇ ಬದುಕ್ತಾ ಇದೀವಿ. ಕಂಪ್ಯಾರಿಸನ್ ಮಾಡ್ತಾ ಇರ್ತೀವಿ ನಾವು ಸುಮ್ಮನೆ. ಏನಂತ? ಅದೇ ನಮ್ಮನ್ನು ಹಾಳು ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತೀವಿ. ಒಬ್ಬ ಟ್ರಾವೆಲ್ ತೋರಿಸ್ತಾ ಇರ್ತಾನೆ, ಇನ್ನೊಬ್ಬ ಲಕ್ಸುರಿ ಲೈಫ್ ಶೋ ಮಾಡ್ತಾ ಇರ್ತಾನೆ, ಮತ್ತೊಬ್ಬ ಡೈಲಿ ಶಾಪಿಂಗ್ ವಿಡಿಯೋ ಹಾಕ್ತಾ ಇರ್ತಾನೆ. ಅವ್ರನ್ನೆಲ್ಲ ಸೋಷಿಯಲ್ ಮೀಡಿಯಾ ಅವರು ನೋಡಿ ನಮಗೇನು ಅನಿಸುತ್ತೆ? ಅಯ್ಯೋ, ನನ್ನ ಬಳಿ ಏನೂ ಇಲ್ಲ, ನಾನು ಅವರಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ನನ್ನ ಲೈಫು ಬೋರು ಅಂತ ಅಲ್ಲಿಂದ ನೋಡ್ರಿ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀವಿ. ಡ್ರೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಒಂದು ಟ್ರೂತ್ ಏನು ಗೊತ್ತಾ ನಿಮಗೆ? ಹೆಚ್ಚು ವಸ್ತುಗಳಿದ್ರೆ ಹ್ಯಾಪಿನೆಸ್ ಬರೋದಿಲ್ಲ ನಮಗೆ, ಸ್ಯಾಟಿಸ್ಫೈಡ್ ಅನ್ನೋದೇ ಸಿಗೋದಿಲ್ಲ ನಮಗೆ. ಮೈಂಡ್ ಯಾವಾಗಲೂ ಪೀಸ್ ಆಗಿರಬೇಕು. ಮತ್ತು ಮನೆ ಕ್ಲೀನ್ ಇದ್ದರೆ ಕೂಡ ನಮ್ಮ ಮೈಂಡು ಕಾಮ್ ಆಗಿರುತ್ತೆ ಗೊತ್ತಾ? ನೀವು ಗಮನಿಸಿದ್ದೀರಾ? ನಮ್ಮದು ರೂಮ್ ಏನಾದರೂ ಮೆಸ್ಸಿ ಆಗಿದ್ದರೆ ಮೈಂಡ್ ಕೂಡ ಹೆವಿ ಅನಿಸುತ್ತೆ. ಏನೋ ಒಂಥರ ಕಿರಿಕಿರಿ ಇರಿಟೇಷನ್ ಆಗ್ತಾ ಇರ್ತೈತೆ ನಮಗೆ, ಆ ಡಸ್ಟ್ ಎಲ್ಲ ಇರೋದ್ರಿಂದ. ಅದನ್ನು ನಾವು ಕ್ಲೀನ್ ಮಾಡಿದಾಗ ನೋಡ್ರಿ ಎಷ್ಟು ಮೈಂಡ್ ಕಾಮ್ ಆಗಿದೆ, ಎಷ್ಟು ಒಂಥರ ಮನಸ್ಸಿಗೆ ಖುಷಿ ಕೊಡ್ತಾ ಇರೋದು. ಈ ಮಿನಿಮಲ್ ಲೈಫ್ ಸ್ಟೈಲಲ್ಲಿ ಅನ್ನೆಸೆಸರಿ ಥಿಂಗ್ಸನ್ನು ರಿಮೂವ್ ಮಾಡಬೇಕು ಅಂತ ಈ ಲೈಫ್ ಸ್ಟೈಲ್ ಹೇಳ್ತಾ ಹೋಗ್ತದೆ. ಆಮೇಲೆ ಕ್ಲೀನ್ ಮೇಂಟೈನ್ ಮಾಡ್ತಾ ಇರಬೇಕು ನಾವು ಯಾವಾಗಲೂ. ಆಮೇಲೆ ಸಿಂಪಲ್ ಲಿವಿಂಗ್ ಫಾಲೋ ಮಾಡಬೇಕು. ನಾವು ಸಿಂಪಲ್ಲಾಗಿ ನಮ್ಮ ಲೈಫನ್ನು ಲೀಡ್ ಮಾಡಬೇಕು. ಏಕೆಂದರೆ ಹೊರಗಿನ ಕ್ಲೆಟ್ಟರು ಒಳಗಿನ ಸ್ಟ್ರೆಸ್ಸನ್ನು ಹೆಚ್ಚುತ್ತಾ ಹೋಗ್ತದೆ. ನಾವು ಮಿನಿಮಲ್ ಲೈಫ್ ಸ್ಟೈಲು ಫಾಲೋ ಮಾಡುವವರು ಯಾರು ಮಿನಿಮಲ್ ಲೈಫ್ ಸ್ಟೈಲ್ ಸಿಂಪಲ್ಲಾಗಿ ಲೈಫ್ ಸ್ಟೈಲನ್ನು ರೂಢಿಸ್ಕೊಂಡಿರ್ತಾರೋ ಪ್ರತಿ ಟ್ರೆಂಡನ್ನು ಅವ್ರು ಫಾಲೋ ಮಾಡೋದಿಲ್ಲ. ಹೌದು, ಏನಾದರೂ ಹೊಸದು ಬಂದರೆ ಅವ್ರು ಫಾಲೋ ಮಾಡಲ್ಲ. ಪ್ರತಿ ಯಾರಾದರೂ ಸೇಲ್ ಹಾಕಿದರೆ ಸೇಲ್ ಮಾಡ್ತಾ ಇದ್ರೆ ಅದನ್ನು ಕೂಡ ಅವ್ರು ಶಾಪಿಂಗ್ ಮಾಡೋದಿಲ್ಲ. ಅವರು ಏನು ಮಾಡ್ತಾರೆ ಅಂದರೆ ಮನಿ ಸೇವ್ ಮಾಡ್ತಾರೆ. ಅವರು ಕ್ವಶನ್ ಕೇಳ್ಕೊಳ್ತಾರೆ ತಮ್ಮನೆ ತಾವು, ನನಗಿದೆಲ್ಲ ನಿಜವಾಗಿಯೂ ಬೇಕಾ?
ಅಂತ ಅವ್ರು ಕ್ವಶನ್ ಮಾಡ್ಕೊಳ್ತಾ ಇರ್ತಾರೆ. ಮನಿ ಸೇವ್ ಆಗುತ್ತದೆ, ಡಿಬೇಟ್ ಕಡಿಮೆ ಆಗುತ್ತದೆ, ಅನ್ನೆಸೆಸರಿ ಎಕ್ಸ್ಪೆನ್ಸ್ಗೆ ಅವರು ಸ್ಟಾಪ್ ಮಾಡ್ತಾರೆ. ಕೆಲವರು ಅನ್ನೆಸೆಸರಿ ಎಕ್ಸ್ಪೆನ್ಸ್ ಮಾಡೋದೇ ಇಲ್ಲ. ಹಲವರು ಇಂಪ್ರೆಸ್ಸಿಗಾಗಿ ಅವರು ಮನಿಯನ್ನ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಆದರೆ ರಿಯಲ್ ಹ್ಯಾಪಿನೆಸ್ ಏನು ಗೊತ್ತಾ? ಸಿಂಪ್ಲಿಟಿಯಲ್ಲೇ ಇದೆ ನಮ್ಮ ಲೈಫ್ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಮಿನಿಮಲ್ ಲೈಫ್ ಸ್ಟೈಲು ಬಿಗ್ಗೆಸ್ಟ್ ಬೆನಿಫಿಟ್ ಏನು ಗೊತ್ತಾ? ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗುತ್ತದೆ, ಕಡಿಮೆ ಸ್ಟ್ರೆಸ್, ಕಡಿಮೆ ಡಿಸ್ಟ್ರಾಕ್ಷನ್ಸ್ ಇದ್ದರೆ ಫೋಕಸ್ ಇಂಪ್ರೂವ್ ಆಗುತ್ತದೆ, ಆಂಗ್ಸೈಟಿ ಕಡಿಮೆ ಆಗ್ತದೆ, ಓವರ್ ಥಿಂಕಿಂಗ್ ಕೂಡ ಕಡಿಮೆ ಆಗುತ್ತದೆ. ಇವತ್ತು ನಮ್ಮ ಬ್ರೈನ್ ಯಾವಾಗಲೂ ಬ್ಯುಸಿ ಇರುತ್ತದೆ. ಯಾವ ಥರ ನಾವು ಬ್ಯುಸಿ ಇರ್ತೀವಿ ಲೈಫಲ್ಲಿ ಅಂದರೆ, ಮೊಬೈಲಿಂದ ನೋಟಿಫಿಕೇಶನ್ ನೋಡ್ತಾ ಇರ್ತೀವಿ, ಮೆಸೇಜ್ ನೋಡ್ತಾ ಇರ್ತೀವಿ, ನಾಯ್ಸ್ ಇರ್ತೈತೆ, ತುಂಬ ಗಲಾಟೆ ಇರ್ತೈತೆ, ಪ್ರೆಷರ್ ಇರ್ತೈತೆ. ಮಿನಿಮಲ್ ಲೈಫ್ ಸ್ಟೈಲು ನಮಗೆ ಏನಾಗ್ತದೆ, ನಮ್ಮ ಲೈಫ್ ಸ್ಟೈಲು ಸ್ಲೋಲಿ ಡೌನ್ ಆಗ್ತಾ ಹೋಗ್ಬಿಡ್ತದೆ. ಮಿನಿಮಲ್ ಲೈಫ್ ಸ್ಟೈಲ್ನಿಂದ ಟೈಮ್ ವ್ಯಾಲ್ಯೂ ನಮಗೆ ಗೊತ್ತಾಗುತ್ತದೆ. ಆ ಮಿನಿಮಲ್ ಲೈಫ್ ಸ್ಟೈಲ್ ಪೀಪಲ್ ಏನು ಟೈಮೇ ವೇಸ್ಟ್ ಮಾಡೋದಿಲ್ಲ. ಅವರು ಮೀನಿಂಗ್ಫುಲ್ಲಾಗಿ ಕಾನ್ವರ್ಸೇಷನ್ ಮಾಡ್ತಾರೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೆಲ್ಫ್ ಕೇರ್ ತುಂಬ ಅವ್ರಿಗೆ ಇಂಪಾರ್ಟೆಂಟ್ ಆಗಿರ್ತದೆ. ಅವರು ಮೇಂಟೈನ್ ಮಾಡ್ತಾ ಇರ್ತಾರೆ ಸೆಲ್ಫ್ ಕೇರನ್ನು. ಸಿಂಪಲ್ ಲೈಫು ಬದುಕುವವರು ಸಿಂಪಲ್ ಥಿಂಗ್ಸ್ ಎಂಜಾಯ್ ಮಾಡ್ತಾರೆ ಅಲ್ವಾ? ಸಿಂಪಲ್ ಆಗಿ ನಾವೇನು ಬದುಕ್ತಾ ಇದ್ದೀವಿ ಅನ್ನೋರು ಅವರು ಸ್ಮಾಲ್ ಥಿಂಗ್ಸಿನಿಂದಲೇ ಎಂಜಾಯ್ ಮಾಡ್ತಾ ಇರ್ತಾರೆ. ನಾವು ಎಷ್ಟೋ ದಿನ ಪೀಸ್ಫುಲಿ ಬದುಕ್ತಿದ್ದೀವಿ ಅನ್ನೋದು ಮಾತ್ರ ಇಂಪಾರ್ಟೆಂಟು. ಒಂದು ಮಾತು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಲೈಫ್ ಅನ್ನೋದು ತುಂಬ ಶಾರ್ಟು. ಸ್ಟ್ರೆಸ್ ಕಲೆಕ್ಟ್ ಮಾಡೋದಕ್ಕಿಂತ ಮೆಮೊರೀಸ್ ಕಲೆಕ್ಟ್ ಮಾಡಬೇಕು. ನಾವು ಸ್ಟ್ರೆಸ್ಸನ್ನು ನಾವು ತುಂಬ ಕಲೆಕ್ಟ್ ಮಾಡ್ಕೊಳ್ತಾ ಇರ್ತೀವಿ, ಅದನ್ನು ಮಾಡೋದು ಬೇಡ. ಮೆಮೊರೀಸ್, ನಮ್ಮ ನೆನಪುಗಳನ್ನು ಕಲೆಕ್ಟ್ ಮಾಡ್ಕೋಬೇಕು ನಾವು. ಕೊನೆಗೆ ಒಂದು ಮಾತು ಹೇಳ್ತೀನಿ, ಸಿಂಪಲ್ ಲೈಫ್ ಬದುಕುವವರು ಬಡವರಲ್ಲ, ಮನಸ್ಸಿಗೆ ಶಾಂತಿ ಹುಡುಕುವವರು ಅಂತ ಕೂಡ ಹೇಳ್ಬೋದು. ಈ ವಿಡಿಯೋನ ಇಲ್ಲಿಗೆ ನಾನು ಹೆಂಡ್ ಮಾಡ್ತಾ ಇದ್ದೀನಿ. ತುಂಬ ಡಿಸ್ಟರ್ಬೆನ್ಸ್ ಆಯಿತು ನನಗಿವತ್ತು. ಮತ್ತೆ ಒಂದು ಬ್ಯೂಟಿಫುಲ್ ಟಾಪಿಕ್ಕಿನೊಂದಿಗೆ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.